10th ಕ್ಲಾಸ್ ಮುಗಿದು 12 ವರ್ಷ ಆಯಿತು. 2014ರಲ್ಲಿ, ಇವಾಗ 2026, 12 ವರ್ಷ ಕೂಡ ಆಗಿದೆ. ಇವಾಗ ಎಲ್ಲರೂ ಮೀಟಪ್ ಮಾಡೋಣ ಅಂತ ಅಂದ್ಬಿಟ್ಟು ಫಂಕ್ಷನ್ ಕೂಡ ಮಾಡ್ತಾಯಿದ್ದಾರೆ. ಇವತ್ತು ಫಂಕ್ಷನ್ಗೆ ಹೋಗಬೇಕು, ಅದಕ್ಕೆ ಎಲ್ಲರೂ ಬನ್ನಿ ನೋಡೋಣ. ನಾನು ಹೋಗೋ ಅಷ್ಟರಲ್ಲಿ ಲೇಟ್ ಆಗಾಯಿತು, 2 ಗಂಟೆ ಆಗ್ಬಿಟ್ಟಿತ್ತು. ಬೆಳಗ್ಗೆಯಿಂದ ಫಂಕ್ಷನ್ ಮಾಡಿಕೊಂಡು ಎಲ್ಲ ಡ್ಯಾನ್ಸ್ ಆಡ್ಬಿಟ್ಟು ಕುಣಿದು ಕುಪ್ಪಳಿಸಿ ಎಲ್ಲ ಆಟಗಳು ಆಡಿ ಮುಗಿಸ್ಬಿಟ್ಟಿದ್ರು. ಸರಿ, ಸುಮಾರು 12 ವರ್ಷ ಆದ್ಮೇಲೆ ಎಲ್ಲರೂ ಕುತ್ಕೊಂಡು ಊಟ ಕೂಡ ಮಾಡ್ತಾ ಇದೀವಿ. ಜೊತೆಲೆ ತುಂಬಾನೇ ಖುಷಿ ಆಗ್ತಾ ಇದೆ. ಏನಂತಂದ್ರೆ ಜೀವನ ನೋಡಿ, ವರ್ಷಗಳು ಯಾವ ತರ ಹೋಗ್ತಾ ಇರೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಗುರು. ದಿನಗಳು ಹೋಗೋದು, ವರ್ಷಗಳು ಹೋಗೋದು ಗೊತ್ತಾಗ್ತಾನೆ ಇಲ್ಲ. ಬನ್ನಿ ನಮ್ಮ ಹುಡುಗರನ್ನೆಲ್ಲ ಮಾತಾಡಿಸ್ತಾನ, ಎಲ್ಲ ಏನಂತ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಬನ್ನಿ ಗುರು. ಆದ್ರೆ ಆ ಕಡೆ ಭಯಂಕರ ಬರ್ತಾರೆ ಪೇಸು, ಈ ಕಡೆ ಎಲ್ಲ ಹುಡುಗರು ಸೇರಿ ಈ ತರ ಹುಡುಗಿರು ಮತ್ತೆ ಹುಡುಗರು ಸೇರಿ ಮಾದೇವನ್ನ. ಏನಂದೆ ಇನ್ನೊಂದ್ಸಲ ಹೇಳು. ಮಾದೇವನ್ನ, ಶಿವಮಾದೇವನ್ನ ಅವನೊಂದು ಸ್ವಲ್ಪ ಯೂಟ್ಯೂಬ್ನ ಬೆಳೆಸಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ವಿಡಿಯೋನ. ಏನಂತಂದ್ರೆ ನಾವು ಓದ್ಬೇಕಾದ್ರೆ ಅವಾಗ ಫುಲ್ಲು ನಾವು ಜಗಳ ಆಡ್ಬೇಕಾದ್ರೆ ನಾನು ಪೆನ್ಸಿಲ್ ಫುಲ್ ಶಾರ್ಪ್ ಮಾಡ್ಕೊಂಡು ಹಿಂಗೆ ಚುಚ್ಚಿಬಿಟ್ಟಿದ್ದೀನಿ ನೋಡಿ. ಮಾರ್ಕ್ ಯಾವುದೇ ಥರ ಇದೆ. ಅವಾಗೆಲ್ಲ ಫುಲ್ಲು ನಮ್ಮದು ಜಗಳ ಅಂತಂದರೆ ಹಂಗಿಂಗಲ್ಲ, ಫುಲ್ಲು ಹೊಡೆದಾಟ ಆಡ್ಕೊಂಡಿದ್ದೀವಿ. ಆದರೆ ಇವಾಗ ಎಲ್ಲರೂ ಚೆನ್ನಾಗೆ ಇದ್ದೀವಿ ಅಂತಂದರೆ ಅವಾಗ ಚೈಲ್ಡ್ ಮೈಂಡು ನಮಗೆ ಅವಾಗ ಬುದ್ಧಿ ಸ್ವಲ್ಪ ಕಮ್ಮಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸೂಪರ್. ಚೈಲ್ಡ್ ಕಮ್ಮಿ ಆಗಿರೋದ್ರಿಂದ ಆ ಥರ ಮಾಡ್ತಾ ಇದ್ದೀವಿ ನಾವು. ಗ್ರೌಂಡ್ ಯಾವ ಥರ ಇದೆ ಅಂತ ಹೇಳಿದ್ರೆ ನೋಡಿ, ನಾವು ಅಲ್ಲೆಲ್ಲ ನೋಡಿ ಕಬಡ್ಡಿ ಆಡ್ತಾ ಇದ್ದೋ. ಅವಾಗ ಕಬಡ್ಡಿ ಕ್ರಿಕೆಟು ನಮ್ಮ ಹುಡುಗ ಕೂಡ ಕಬಡ್ಡಿ ಎಲ್ಲ ಸಕ್ಕತ್ತಾಗಿ ಆಡ್ತಾ ಇದ್ದ ಅವಾಗ. ಕಬಡ್ಡಿ ಅದೇ ನಮ್ಮ ಗೇಮಲ್ಲೇ ಮೈನ್ ಬಂದು ನನಗೆ ಕಬಡ್ಡಿನೇ ತುಂಬ ಇಂಟ್ರೆಸ್ಟು. ಅದೇ ನನಗೆ ಜಾಸ್ತಿ ಇಷ್ಟ. ಕಬಡ್ಡಿ ಆದಮೇಲೆ ನೆಕ್ಸ್ಟು ಕ್ರಿಕೆಟು. ಇದೇ ನಾವು ಜಾಸ್ತಿ ಮಾಡ್ತಾ ಇದ್ದೀವಿ. ಅವಾಗ ಬೇಸಿಗೆ ರಜೆ ಇರಬೇಕಾದ್ರೆ ನಾವು 2 ತಿಂಗಳು ಫುಲ್ಲು ಕ್ರಿಕೆಟ್ ಆಡ್ತಾ ಇದ್ದೋ. ಅವೆಲ್ಲ ನಮಗೆ ಇವಾಗ ಬಿಸಿಲು ಅದಿದು ಅಂದ್ಬಿಟ್ಟು ಯಾರು ಆಟಕ್ಕೂ ಆಡಲ್ಲ ಹುಡುಗ. ಇವಾಗ ಜನರೇಷನ್ ಏನಂದ್ರೆ ಯಾರು ಕ್ರಿಕೆಟ್ ಮತ್ತೆ ಕಬಡ್ಡಿ ಎಲ್ಲ ಆಡೋದ್ರ ಕಮ್ಮಿ. ಏನಿಲ್ಲ ಮೊಬೈಲ್ ಅಂತಾನೆ. ಆಗಿನ ಕಾಲ ಅಷ್ಟು ಇವಾಗಿನ ಕಾಲ ಬರಲ್ಲ. ಅದೇ ಫುಲ್ಲು ಇವಾಗ ಏನಿದ್ರೇನು ಬರೀ ಆಡ್ತಾರೆ ಅಲ್ವಾ ತಮ್ಮಯ್ಯ? ನಿಮ್ಗೆ ಯಾಕೆ ಇಂಟ್ರೆಸ್ಟ್? ನಿಮ್ಗೆ ಯಾಕೆ ಇಂಟ್ರೆಸ್ಟ್ ಹೇಳ? ಕ್ರಿಕೆಟಲ್ಲಿ ಅಂದ್ರೆ ನಿಮ್ಗೆ ಯಾವ್ದು ಬ್ಯಾಟಿಂಗ್ ಇಂಟ್ರೆಸ್ಟ್, ಇಲ್ಲಾಂದ್ರೆ ಬೌಲಿಂಗ್ ಆದ್ರೆ ನೀನು ನೆಕ್ಸ್ಟ್ ನಮ್ಮ ಇಂಡಿಯಾದಲ್ಲಿ ಬುಮ್ರಾ ಹೆಂಗಾಗ್ತಾ ಇದ್ದಾನೋ ಅದೇ ಥರ ನೀನು ಆಗ್ಬೇಕು. ಆಗ್ತಾ ಇಲ್ವಾ? ಯಾವ್ದಾರೆ ಸ್ಪೀಚ್ ಕೇಳೋರು ನಾನು ಕೇಳ್ತೀನಿ. ಇವರೆಲ್ಲ ನಮ್ಮಿಬ್ರು ಇವರಿಂದ ಒಂದು 2 ಮಾತು ಮಾತಾಡ್ಬೇಕಂತ ಕೇಳ್ಕೊಂತೀನಿ. ಆಯ್ತು. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಆಗ್ತದೆ ಅಂದ್ರೆ ಇವರು ಇಲ್ಲೇ ಓದಿ ನಮ್ಮ ಕ್ಲಾಸ್ಮೇಟ್ಸ್ ಇಲ್ಲೇ ನಮ್ಮ ಸ್ಕೂಲಲ್ಲೇ ಟೀಚರ್ ಆಗಿದ್ದಾರೆ. ಒಂದು ಖುಷಿ ಆಗ್ತದೆ ನಮಗೆ. ಒಂದು 2 ಮಾತು. ಓಕೆ. ಎಲ್ಲರೂ ಬಂದಿದ್ದಕ್ಕೆ ನನಗೆ ತುಂಬ ಖುಷಿ. ನಮ್ಮ ಪ್ಲಾನಿಂಗ್ ತೆಗೆದಂಗೆ ಎಲ್ಲರೂ ನೀವು ಸಪೋರ್ಟ್ ಮಾಡಿದ್ದೀರಾ. ಇದೇ ಥರ ನೆಕ್ಸ್ಟು ನೀವು ಸಪೋರ್ಟ್ ಮಾಡಿದ್ರೆ ನಾನು ಮಾಡೋಕ್ಕೆ ರೆಡಿ. ಇದು ಬಂದು ಹಿಸ್ಟ್ರಿ ಸ್ಟಾಪ್ ಆಗಬಾರ್ದು, ಕಂಟಿನ್ಯೂ ಮಾಡೋಣ. ಎಲ್ಲರೂ ಸಪೋರ್ಟ್ ಮಾಡಿ, ನಾನು ರೆಡಿ, ನೀವು ರೆಡಿ ಆಗಿರಿ. ನೆಕ್ಸ್ಟ್ ಮೀಟ್ ಮಾಡೋಣ. ಪ್ಲಾನ್ ಮಾಡಿ ಎಲ್ಲ ತುಂಬ ಮುಂದೆ ನಿಂತ್ಕೊಂಡು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಫಂಕ್ಷನ್ನು ಎಲ್ಲ. ಊಟ ಎಲ್ರಿಗೂ ಊಟ, ಸ್ಕೂಲ್ ಹುಡುಗರಿಗೆ ಎಲ್ಲ ಒಂದು 500 ಜನಕ್ಕೆ ಊಟ ಮಾಡಿಸಿ ಎಲ್ಲ ಫಂಕ್ಷನ್ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಥ್ಯಾಂಕ್ಸು. ಇವಾಗ ನಮ್ಮ ಗೆಳೆಯ ಬೆಂಗಳೂರಲ್ಲಿದ್ದಾನೆ. ಅವನು ಏನು ಕೆಲಸ ಮಾಡ್ತಾನೆ ಅಂತ ಕೇಳೋದು. ಗೆಳೆಯ ಏನು ಕೆಲಸ ಮಾಡ್ತಾರೆ ಬೆಂಗಳೂರಲ್ಲಿ? ನಾವು ಇದೆ TV ಸ್ಕ್ರೀನು ವರ್ಕ್ ಮಾಡ್ತಾ ಇದ್ದೀವಿ. ಈ ಥರ ಮನೆಗಳ ಆರ್ಡ್ರ್ಗಳು ಪ್ರಮೋಷನ್ ಮಾಡಿದ್ರೆ ಈ ಥರ ಫೋನ್ ಮೇಲೆ ಕಾಂಟ್ಯಾಕ್ಟ್ಗಳು ಬರುತ್ತೆ. ಅದು ಎತ್ಕೊಂಡ್ಬಂದು ನಾವು ಅವ್ರ ಮನೆ ಹತ್ರ ಲೊಕೇಶನ್ ಕಳಿಸಿರೋ ಹೋಗಿ ಸ್ಕ್ರೀನ್ಗಳು ಹಾಕ್ಬಿಟ್ಟು ಬರ್ತೀವಿ. ಯಾರಿಗಾದ್ರೂ ಬೇಕಾದ್ರೆ PVC ಸ್ಕ್ರೀನ್ ಅಂತ ಯಾರಿಗಾದ್ರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನು. ನಂಬರು
9361755095 ಇದಕ್ಕೆ ಏನಾದರೂ ಬೇಕಾಗಿದ್ದರೆ ಕಾಲ್ ಮಾಡಿ, ಎಲ್ಲ ಇದ್ರೂ ನಾವು ಬಂದು ಹಾಕ್ಕೊಡ್ತೀವಿ. ಈಗ ನೀವು ಚಿಕ್ಕ ವಯಸ್ಸಲ್ಲಿ ಇವಾಗ 15 ವರ್ಷ 10th ಮುಗಿಸ್ಬಿಟ್ರೆ ನೀವು ಹೋಗಿದಲ್ವಾ? 10th ಅಂತಂದರೆ ಒಂದು 15-16 ವರ್ಷಕ್ಕೆ ನೀವು ಬೆಂಗಳೂರಿಗೆ ಹೋಗ್ಬಿಟ್ರಿ ಕೆಲಸಕ್ಕೆ. 15 ವರ್ಷ ಇಲ್ಲ, ಒಂದು 12 ವರ್ಷ 11 ವರ್ಷ ಆಗಿದೆ ಅಷ್ಟೇ. 2014 ಅಲ್ಲ, ನಿಮ್ಗೆ ಏಜು 15 ಇರಬೇಕಾದ್ರೆ ಆವಾಗ 15-16 ಇತ್ತು, ಅವಾಗೆ ಕೆಲ್ಸಕ್ಕೆ ಹೋಗ್ಬಿಟ್ರಿ. ಕೆಲ್ಸಕ್ಕೆ ಇವಾಗ ಚಿಕ್ಕ ವಯಸ್ಸು ಲೈಫ್ ಚಂದನ ಇವಾಗಿರೋ ಲೈಫ್ ಚಂದನ? ಚಿಕ್ಕ ವಯಸ್ಸು ಲೈಫು ತುಂಬ ಚೆನ್ನಾಗಿತ್ತು. ಆವಾಗ ಈ ಥರ ಮೊಬೈಲ್ಗಳು ಆ ಥರ ಎಲ್ಲ ಏನೂ ಇದ್ದಿಲ್ಲ, ಏನಿರಲಿಲ್ಲ. ಏನು ತುಂಬ ಆವಾಗ ಬೇರೆ ಆಟಗಳು, ಅದೇ ಇಂಟ್ರೆಸ್ಟ್ ತುಂಬ ನಮಗೆ. ಈ ಥರ ಎಲ್ಲಾದ್ರೂ ಹೋಗಿ ಈ ಥರ ಆಡೋದು. ಮತ್ತೆ ಅಲ್ಲೊಂದು ಹುಣಸೆ ಮರ ಇದೆ, ಅಲ್ಲಿ ಹೋಗಿ ನಾವು ನೆಕ್ಸ್ಟು ವೆಂಕಟಾಚಲಪತಿ ಅಂದ್ಬಿಟ್ಟು ನನ್ನ ಗೆಳೆಯ, ಅವನ್ನ ಮಾತಾಡ್ತೀವಿ, ಬನ್ನಿ ಹೋಗ್ಲಿ. ಓಕೆ. ಇವಾಗ ನಾವೆಲ್ಲ ಫಂಕ್ಷನ್ ಎಲ್ಲ ಮಾಡ್ತಿದ್ದೀವಿ, ಚೆನ್ನಾಗಿ ಮಾಡ್ತಿದ್ದೀವಿ, ಎಲ್ಲ ಸಕ್ಸಸ್ ಆಗಿದೆ. ಇವಾಗ ನೀವು ಬೆಂಗಳೂರಲ್ಲಿ ಇರೋದಾ? ಏನು ಕೆಲಸ ಮಾಡ್ತಿದ್ದೀರಾ? ಹೌದಾ? ಲೈಫ್ ಹೆಂಗೆ ಹೋಗ್ತದೆ ಬೆಂಗಳೂರು ಹತ್ರ? ಹಳ್ಳಿ ಜೀವನದಲ್ಲಿ ಬೆಸ್ಟ? ನಾವು ಶ್ರೀಮಂತ ಹೋಗಿ ಬರ್ತೀವಿ, ಅವ್ನು ಊರು ಬರ್ತಾನೆ. ನೀನು ಹಿಂಗೆ ಇಲ್ಲಿ ಹೋದ್ಯಾ ಬೆಂಗಳೂರು ಬಂದ್ಯಾ? ಹ್ಞೂ ಸರಿ, ಇಲ್ಲೇ ಇದೆಯಾ? ಕರೆಕ್ಟಾಗಿ ಹೇಳು. ಸರಿ ಕೇಳ ಒಂದೊಂದು ಕೇಳ್ತೀನಿ, ಬಂದಾಯ್ತು ನೀಟಾಗಿ ಬಂದೆ. ಇಲ್ಲ ಇಲ್ಲ, ಕಂಟಿನ್ಯೂ. ಇಲ್ಲ ವಿಡಿಯೋ ಮಾಡಿಬಿಟ್ಟಿದ್ಯಾ? ನೆಕ್ಸ್ಟು ಕಾಂತರಾಜ್ ಅಂತ ಹೇಳ್ಬಿಟ್ಟು ನಮ್ಮ ಗೆಳೆಯ, ಅವನು ಮಾತಾಡ್ತಾನೆ. ಬನ್ನಿ ಗೆಳೆಯ, ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ಯಾ, ಯಾವ ಥರ ಇದೆ ನಿಮಗೆ? ಬೆಂಗಳೂರು ಲೈಫು ಬೆಸ್ಟಾ ಈ ಲೈಫು ಬೆಸ್ಟ್ ಅನ್ಸುತ್ತಾ? ಒಂದು 10 years ಮುಂಚೆ ಇದ್ದಿದ್ದ ಲೈಫು ಆರಾಮಾಗಿ ಸಿಕ್ಕಿದ್ರೆ ಅದೇ ಎಲ್ಲರೂ ಕಷ್ಟನೇ. ಇವಾಗ ಲೈಫ್ ಅನ್ನೋದು ಕಮಿಟ್ಮೆಂಟು, ಜವಾಬ್ದಾರಿ ಅನ್ನೋದು ಜಾಸ್ತಿ ಆಗ್ಬಿಟ್ಟಿದೆ ಲೈಫಲ್ಲಿ. ಏಜ್ ಆಗ್ತಾ ಜವಾಬ್ದಾರಿಗಳು ಜಾಸ್ತಿ ಬರ್ತಾ ಇದೆ. ಕಷ್ಟನೇ. ಲೈಫು ಮುಂದುವರಿಬೇಕು, ಏನೋ ಒಂದು ಮಾಡಬೇಕಂದ್ರೆ ಲೈಫಲ್ಲಿ ಮಾಡ್ತಾ ಇರಬೇಕು. ಅದೇ ಕಷ್ಟಪಟ್ಟು ನಮ್ಮ ಶ್ರದ್ಧೆಯಿಂದ ನಮ್ಮ ಕೆಲಸಗಳು ನಾವು ಮಾಡ್ತಾಯಿದ್ರೆ 100% ಮುಂದುವರಿಬೇಕು. ಫ್ರೆಂಡ್ಸ್, ಇನ್ನೊಂದು ಏನಂದರೆ ನಮ್ಮ ಹುಡುಗಿಗೆ ಒಂದು ಸ್ವಲ್ಪ ಚೆನ್ನಾಗಿ ಸಪೋರ್ಟ್ ಮಾಡಿ, ಎಲ್ಲರೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಚಾನಲ್ ಸ್ಟಾರ್ಟ್ ಮಾಡಿದ್ದೇನೆ. ಏನು ಚಾನಲ್ ಮಗ? ವಿಲೇಜ್ ಶಿವ ಬ್ಲಾಗ್ಸ್ ಅಂತ. ಓದ್ಬೇಕಾದ್ರೆ ಏನು ಓದಿಲ್ಲ, ಸರಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಚಾನಲ್ ಮಗ? ವಿಲೇಜ್ ಶಿವ ಬ್ಲಾಗ್ಸ್ ಅಂತ. ಓದ್ಬೇಕಾದ್ರೆ ಏನು ಓದಿಲ್ಲ, ಸರಿ. ಇದಾರೋ ಏನೋ ಟ್ರೈ ಮಾಡವನೆ. ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ಸ್ ಮಾಡಿ, ಮತ್ತು ಇನ್ನೊಂದೇನದು ಸಬ್ಸ್ಕ್ರೈಬ್ ಮಾಡಿ. ಮೈನ್ ಅದು ಮಾಡಿಬಿಡಿ, ಮರಿಬೇಡಿ. ಆಲ್ ದಿ ಬೆಸ್ಟ್ ಮಗ, ಚೆನ್ನಾಗ. ಥ್ಯಾಂಕ್ ಯು. ಬರಲಿ. ಡಿ ಬಾಸ್ ಹಾಕ್ತೀನಿ ನಾನು ಇಲ್ಲಿ. ಓಕೆನಾ? ಈ ಬಸ್ ಫ್ಯಾನಾ? ಹೌದು, ಡಿ ಬಾಸ್ ಫ್ಯಾನ್ ನಾನು. ಇದು ಆಕ್ಚುಲಿ ಚೆನ್ನಾಗಿರೋದು. ಅವಾಗೂ ಲಾಸ್ಟ್ಗೆ ಏನೋ ಒಂದು ಓದಿಲ್ಲ ಅಂದ್ರೆ ಸರ್ಕಲ್ನ ಶೇರ್ ಪಕ್ಕದಲ್ಲಿ ಕೇಳ್ಕೊಂಡು ಬರೀತಾ ಬಿಟ್ಟಾಡ್ಕೊಂಡು ಬರೀತೀರಾ. ಬಟ್ ಆದ್ರೂ ಇವತ್ತು ಏನೋ ಒಂದು ಯೂಟ್ಯೂಬ್ ಓಪನ್ ಮಾಡಿದ್ದಾನೆ. ಇವನಿಗೆ ಸ್ವಲ್ಪ ಸಪೋರ್ಟ್ ಮಾಡಿರಿ, ಬೆಳೆಸ್ರಿ. ನಮ್ಮ ವಿಲೇಜ್ ಹುಡುಗ ಒಂದು ಸ್ವಲ್ಪ ಎತ್ತಿ ಬಿಡ್ರಿ, ಮಾಹಿತಿ ಎತ್ತಿ ಬಿಡ್ರಿ. ನಿಮ್ಮಿಂದ ನಾವು, ನಮ್ಮಿಂದ ನೀವು, ನಾವು ನಿಮಗೆ ಕಂಟೆಂಟ್ಗಳು ಕೊಡ್ತಾ ಇರ್ತೀವಿ. ನೀವು ಸ್ವಲ್ಪ ನಮಗೆ ಹಂಗೆ ಆಶೀರ್ವಾದ ಮಾಡಿಕೊಡಿ. ಲೈಕು, ಸಬ್ಸ್ಕ್ರೈಬು, ಶೇರ್ ಮೂರೂ ಮಾಡೋದೆಲ್ಲ ಬಿಟ್ಬಿಡಿ ಅಷ್ಟೇ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದೀವಿ. ಎಲ್ರಿಗೂ ಟಾಟಾ.